ಯಾಕಂದರೆ ಈ ಅಬಕಾರಿ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ನಡೆದಿರುವಂಥ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಅಲ್ಲೋಲ ಕಲ್ಲೋಲ ಆಗುವಂಥದ್ದು ನಿಶ್ಚಿತ. ಯಾಕಂದರೆ BJP ಮತ್ತು JDS ಈಗಾಗಲೇ ಪ್ಲಾನ್ ಮಾಡ್ಕೊಂಡಿವೆ ಪ್ರತಿಭಟನೆಗೆ. ಯಾವುದೇ ಕಾರಣಕ್ಕೂ ತಿಮ್ಮಾಪುರ ಅವರನ್ನು ಮುಂದುವರಿಸಬಾರ್ದು, ತಿಮ್ಮಾಪುರ ರಾಜೀನಾಮೆ ಕೊಡಬೇಕು. ಇದು BJP ಮತ್ತು JDSನ ಆಗ್ರಹ. ಅಬಕಾರಿ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ. ಹೀಗಾಗಿ ಮಂತ್ರಿಗಳು ಅದರಲ್ಲಿರಬಾರದು, ಅವರಿಗೆ ನೈತಿಕ ಹಕ್ಕಿಲ್ಲ ಮಂತ್ರಿಯಾಗಿ ಅವರು ಕಂಟಿನ್ಯೂ ಆಗಲಿಕ್ಕೆ. ಮುಖ್ಯಮಂತ್ರಿಗಳ ಮೇಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಒತ್ತಡ ಇದೆ, ರಾಜೀನಾಮೆ ತಗೊಳ್ಳಿ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ CM ಇವತ್ತು ಏನು ಉತ್ತರ ಕೊಡ್ತಾರೆ ನೋಡಬೇಕು. ಇನ್ನು BJP ಕಾಲದಲ್ಲಿ ನಡೆದಿದ್ದೇನಲ್ಲದಂಥ ಹಗರಣಗಳು, ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಇವತ್ತು ಕಾಂಗ್ರೆಸ್ ನಾಯಕರು ಮಾತಾಡ್ತಾರೆ. ಯಾಕಂದರೆ ಯಾವ ರೀತಿ ಕೌಂಟರ್ ಕೊಡಬೇಕು ಹೇಳಿ ವಿಪಕ್ಷಗಳಿಗೆ? ನಿಮ್ಮ ಕಾಲದಲ್ಲಿ ಏನೇನಾಗಿದೆ ಅಂತ. ಈಗ ಎಲ್ಲಿಗೆ ಬಂದುಬಿಟ್ಟಿದೆ ರಾಜಕಾರಣ ಅಂದರೆ, ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗಿದ್ದಾರೆ. ಹರೀಶ್, ನಾವು ಮಾತಾಡ್ತಾ ಇದ್ವಿ, ಎಲ್ಲಿಗೆ ಬಂದಿದೆ ರಾಜಕಾರಣ ಅಂತಂದರೆ, ನಿಮ್ಮಲ್ಲಿ ಯಾಕೆ ಹಿಂಗಾಯಿತು ಅಂತ ಯಾರಾದರೂ ಕೇಳಿಬಿಟ್ರೆ ನಿಮ್ಮಲ್ಲಿದ್ದಾಗ ಆಗಿಲ್ವಾ ಅನ್ನುವಂಥ ಪ್ರಶ್ನೆ. ಎಲ್ಲಿಗೆ ಬಂದಿದೆ ನೋಡಿ, ಎಲ್ಲಿಗೆ ಬಂದು ನಿಂತಿದೆ ರಾಜಕಾರಣ ಅನ್ನೋದು. ಜನಗಳಿಗೆ ಏನು ಬೇಕು ಏನು ಎತ್ತ ನೋಡಿ. ಇಷ್ಟು ದಿವಸ ಈ ಸದನ ಆಯ್ತಲ್ಲ, ಏನಾದರೂ ಒಂದು ಉಪಯೋಗ ಆಗುವಂಥ ಚರ್ಚೆ ಆಗಿರೋದು ಇಲ್ಲೂ ಇದೆ. ಹಣೆ ಬರವೆ, ನೀವು ಚಳಿಗಾಲದ ಅಧಿವೇಶನ ಅಂತ ಹೆಂಡು ದಂಡು ಕಟ್ಕೊಂಡು ಹೋಗ್ತಾರಪ್ಪ ಬೆಳಗಾವಿಗೆ, ಕಡಿದು ಕಟ್ಟಾಕ ಅಷ್ಟರಲ್ಲಿದೆ ಬರೀ ಗದ್ದಲ ಗಲಾಟೆ. ಇನ್ನು ಇವತ್ತು ಕೂಡ ಅಷ್ಟೇನೇನೆ, ಇನ್ನೆರಡು ದಿವಸ ಇದೇ ಗದ್ದಲ ಗಲಾಟೆನೇನೆ. ಏನಂತೀರಿ? ಹೌದು ರಂಗನಾಥ್, ಕಳೆದ ಶುಕ್ರವಾರ ಒಂದು ದಿವಸ ಮಾತ್ರ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗಿದ್ದು ಬಿಟ್ಟರೆ ಅದರ ಹಿಂದೆ 4-5 ದಿವಸಗಳು ಸೆಷನ್ ನಡೆದಿದ್ರು ಕೂಡ ಯಾವುದೇ ರೀತಿಯಾದಂತಹ ಪಾಸಿಟಿವ್ ಆದಂತಹ ಚರ್ಚೆಗಳು ನಡೆದಿರಲಿಲ್ಲ. ಬರೀ ಕೇವಲ ಗದ್ದಲ ಗಲಾಟೆಯಲ್ಲೇ ಅಷ್ಟು ದಿನಗಳ ಸದನಗಳು ಮುಗಿದು ಹೋಗಿದೆ. ಇವತ್ತು ಕೂಡ BJP ವಿರೋಧ ಪಕ್ಷವಾದಂತಹ BJP ಅಬಕಾರಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣ ತಯಾರಿಯನ್ನು ನಡೆಸಿರುವಂತಹದ್ದು. ಬಹುಮುಖ್ಯವಾಗಿ ವಿಧಾನ ಪರಿಷತ್ನಲ್ಲೂ ಕೂಡ ಶುಕ್ರವಾರ ದೊಡ್ಡ ಮಟ್ಟದ ಚರ್ಚೆಯಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೆದು ಕೂಡ ಸದನದ ಬಾವಿಯೊಳಗೆ ಇಳಿದು ಅಬಕಾರಿ ಸಚಿವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಟ್ಟನ್ನು ಹಿಡಿದಿದ್ರು. ಆದರೆ ಅಬಕಾರಿ ಸಚಿವರು ನಾನೇನು ತಪ್ಪು ಮಾಡಿಲ್ಲ, ತನಿಖೆಗೆ ಸಿದ್ಧ, ಯಾವುದೇ ರೀತಿಯಾದಂತಹ ತನಿಖೆ ಆಗಲಿ ನಮ್ಮ ಇಲಾಖೆಯಲ್ಲಿ ಆ ರೀತಿಯಾದಂಥ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಅನ್ನುವಂತಹದನ್ನ ಅವರು ಅಬಕಾರಿ ಸಚಿವರು ಸಮರ್ಥನೆಯನ್ನ ಪರಿಷತ್ನಲ್ಲಿ ಮಾಡ್ಕೊಂಡಿದ್ರು. ಇವತ್ತು ವಿಧಾನಸಭೆಯಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೇ BJP ಮತ್ತೆ JDS ಪಕ್ಷಗಳು ಎರಡೂ ಕೂಡ ತಯಾರಿಯನ್ನು ನಡೆಸಿರುವಂತಹದ್ದು. ಇವತ್ತು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಸಾಕಷ್ಟು ಚರ್ಚೆಗಳಾಗಿದೆ. ಸಾಲು ಸಾಲು ಸದಸ್ಯರು ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಉತ್ತರವನ್ನು ಕೊಡ್ತಾರೆ. ಈ ಉತ್ತರವನ್ನು ಕೊಡುವಂತಹ ಸಂದರ್ಭದಲ್ಲಿಯೇ ಈ ಅಬಕಾರಿ ಹಗರಣವನ್ನು ಕೂಡ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಸಚಿವ RB ತಿಮ್ಮಾಪುರ ಅವರ ರಾಜೀನಾಮೆಯನ್ನ ಪಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳಾದಂಥ BJP JDS ತಯಾರಿಯನ್ನು ನಡೆಸಿರುವಂತಹದ್ದು. ಒಂದು ವೇಳೆ ರಾಜೀನಾಮೆಗೆ ಒಪ್ಪದೇ ಇದ್ರೆ ಅಹೋರಾತ್ರಿ ಧರಣಿ ಕೂಡ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ BJPಯ ಸದಸ್ಯರು ಪ್ಲಾನ್ ಅನ್ನ ಮಾಡಿದರೆ ಆ ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂತಹದ್ದು ಗೊತ್ತಿಲ್ಲ. ಆದರೆ ಇವತ್ತು ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ CM ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಗಲಾಟೆಗಳಾಗುವಂತ ಸಾಧ್ಯತೆ ಇದೆ. ಒಂದು ವೇಳೆ BJP ನಾಯಕರೇನಾದ್ರೂ ತಿಮ್ಮಾಪುರ ಅವರ ಹಗರಣ ಏನಿದೆ ಇದನ್ನ ಏನಾದ್ರು ಪ್ರಸ್ತಾಪ ಮಾಡಿದೆ ಅದರಲ್ಲಿ BJP ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ನ ನಾಯಕರು ಚರ್ಚೆಯನ್ನು ಮಾಡಿರುವಂಥದ್ದು ಮತ್ತೆ ತಯಾರಿಯನ್ನು ಮಾಡಿರುವಂಥದ್ದು. ರಂಗನಾಥ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.